ಇವತ್ತಿನ ಮುಖ್ಯ ಮಾಹಿತಿ ಅಂದರೆ IUI ಅಲ್ಲಿ ಏನಾದರೂ ರಿಸ್ಕ್ ಆಗುತ್ತಾ ಅಂತ ಎಲ್ಲರೂ ಕ್ವಶನ್ ಕೇಳ್ತಾರೆ. ನಾನು ಡಾಕ್ಟರ್ ವಿಜಯಕುಮಾರ್ PK, ವರದಾನ್ ಫರ್ಟಿಲಿಟಿ ಸೆಂಟರಿಂದ ಮಾತಾಡ್ತಾ ಇದ್ದೀನಿ. IUI ಅಂದ್ರೇನು? ಇದು ವೆರಿ ಸಿಂಪಲ್ ಪ್ರೊಸೀಜರ್, ಇಂಟ್ರಾಯುಟರೈನ್ ಇನ್ಸೆಮಿನೇಷನ್. ಬಟ್ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ನಾವು IUI ಮಾಡಿದ್ರೆ ಏನಾದರೂ ಸರ್ ಡಾಕ್ಟ್ರೇ ನಮಗೆ ಏನೋ ತೊಂದರೆ ಉಂಟಾಗುತ್ತಾ ಅಂತ. ನೋಡಿ, IUI ಅಲ್ಲಿ ವೆರಿ ಸಿಂಪಲ್ ಪ್ರೊಸೀಜರ್. ಅದನ್ನು ಕರೆಕ್ಟಾಗಿ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ. ಬಟ್ ಅದನ್ನು ನೀವು ಕಂಟ್ಯಾಮಿನೇಟೆಡ್ ಅಂದರೆ ಏನು, ಸೆಮೆನ್ ಕೊಟ್ಟಾಗ ಸೆಮೆನ್ ಪ್ರಿಪರೇಷನ್ಸಲ್ಲಿ ಅದನ್ನು ಕರೆಕ್ಟಾಗಿ ಏಸೆಪ್ಟಿಕ್ ಪ್ರಿಕಾಷನ್ಸ್ ತೊಗೊಂಡು ಮಾಡಿದ್ರೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಕ್ಯಾರಿ ಬರೋಲ್ಲ. IUI ಏನು ರಿಸ್ಕ್ ಆಗ್ಬೋದು? ಒಂದು, ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅಂದರೆ ಇಂಜೆಕ್ಷನ್ಸು ಮೆಡಿಸಿನ್ ಕೊಡಬೇಕಾದ್ರೆ ಮೊಟ್ಟೆ ಬೆಳಿಬೇಕಾದ್ರೆ ಕಂಟ್ರೋಲಾಗಿ ಮಾಡಿಸ್ಬೇಕು. ಅಂದ್ರೇನು, 1 ಅಥವಾ 2 ಎಗ್ ಬರೋಕ್ಕೆ ಅದೇ ರೀತಿ ಇಂಜೆಕ್ಷನ್ ಕೊಡಬೇಕು, ಮಾತ್ರೆ ಕೊಡಬೇಕು. ಜಾಸ್ತಿ ಎಗ್ ಬಂದರೆ ಖಂಡಿತ ತೊಂದರೆ ಉಂಟಾಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಆಗುತ್ತೆ, ಮತ್ತು ಓರಿಯನ್ ಹೈಪರ್ಸ್ಟಿಮ್ಯುಲೇಷನ್ ಸಿಂಡ್ರೋಮ್ ಆಗುತ್ತೆ. ಇದು ಪ್ರೊಸೀಜರ್ ರಿಲೇಟೆಡ್. ಅಂದ್ರೇನು, ಡ್ಯೂರಿಂಗ್ ದ ಸ್ಟಿಮ್ಯುಲೇಷನಲ್ಲಿ ನಾವು ಕಂಟ್ರೋಲ್ ಮಾಡಿಕೊಂಡು 1 ಅಥವಾ 2 ಎಗ್ ಡೆವಲಪ್ಮೆಂಟಿಗೆ ಪ್ರಯತ್ನ ಪಡಬೇಕು. ಮತ್ತು ಇನ್ನೊಂದು, ಪ್ರೊಸೀಜರ್ ಮಾಡಬೇಕಾದ್ರೆ ಕೆಲವೊಂದು ಕ್ಯಾರಿ ಆಗುತ್ತೆ, ಏನು ಇನ್ಫೆಕ್ಷನ್ಸ್ ಕ್ಯಾರಿ ಆಗುತ್ತೆ. ಅದರಿಂದ ನಾವು ಕಂಟ್ಯಾಮಿನೇಟೆಡ್ ಸ್ಯಾಂಪಲನ್ನು ಪ್ರಿಪೇರ್ ಮಾಡದೆ ಹಾಗೆ ಹಾಕಿದಾಗ ಅದು ಇನ್ಫೆಕ್ಷನ್ಸನ್ನು ಯೂಟ್ರಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಟ್ಯೂಬ್ಗೆ ಹೋಗ್ಬಿಟ್ಟು ಟ್ಯೂಬಿಂದ ಪಸ್ಸೆಲ್ಲ ಕುತ್ಕೊಂಡ್ಬಿಟ್ಟು ಮತ್ತು ಪೇಯ್ನ್ ಬರೋದು, ಇನ್ಫೆಕ್ಷನ್ಸ್ ಆಗಿ ಫೀವರ್ ಬರೋದು, ತುಂಬ ದಿವಸ ಪ್ರೊಲಾಂಗ್ ಆಗೋದು, ಮತ್ತು ಮಾಸ್ ಆಗುತ್ತೆ. ಅಂದ್ರೇನು, ಸ್ವೆಲ್ಲಿಂಗ್ ಎಲ್ಲ ಬರುತ್ತೆ, ಸಿಸ್ಟ್ ಆಗಿಬಿಡ್ತವೆ, ಇದರ ತೊಂದರೆ ಉಂಟಾಗುತ್ತೆ. ಅದಕ್ಕೇ IUI ಅಂತ ಪ್ರೊಸೀಜರ್ ಅಂತ ಬಂದಾಗ ಏಸೆಪ್ಟಿಕ್ ಪ್ರಿಕಾಷನ್ಸ್ ಯೂಸ್ ಮಾಡಿಕೊಂಡು ಸ್ಟೆರೈಲ್ ಕ್ಲೋಸ್ ಮಾಡಿಕೊಂಡು ಲ್ಯಾಮಿನರ್ ಏರ್ ಫ್ಲೋ ಅಲ್ಲಿ, ಅಂದರೆ ಅದೊಂದು ಹುಡ್ ಇರುತ್ತೆ, ಅಂದರೆ ಸ್ಪೇಸ್ ಇರುತ್ತೆ, ಅಲ್ಲಿ ಆ ಜಾಗದಲ್ಲಿ ಮಾತ್ರ ನಿಮಗೆ IUI ಮಾಡೋಂಥ ಪ್ರೊಸೀಜರ್ ಪ್ರಿಪ್ರೇಷನ್ ಮಾಡಬೇಕು. ಮತ್ತು ಇದನ್ನು ಏನು ಮಾಡಬೇಕಂದ್ರೆ, ಎಲ್ಲಿ IUI ಮಾಡ್ತಿರಲ್ಲ ಪ್ರೊಸೀಜರು ಅಲ್ಲೇ ಪ್ರಿಪ್ರೇಷನ್ಸ್ ಮಾಡಬೇಕು. ಈಗ ನೀವು ಎಲ್ಲೋ ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತೆ 5-6 ಕಿಲೋಮೀಟ್ರ್ ಅಥವಾ 10 ಕಿಲೋಮೀಟರ್ ತಗೊಂಡು ಹೋಗಿ ಸ್ಯಾಂಪಲ್ ಮಾಡೋದ್ರಿಂದ ಅದು ಇನ್ಫೆಕ್ಷನ್ ಆಗುತ್ತೆ. ಯಾಕೆಂದರೆ ಟ್ರಾವೆಲಿಂಗ್ ಟೈಮಲ್ಲಿ ಸ್ಪರ್ಮ್ ಅದರದ್ದು ಮೊಟಿಲಿಟಿ ಇರೋದು ಮತ್ತು ಅದರ ಜೀವಂತ ಇರೋದು ಸತ್ತೋಗ್ತಾ ಹೋಗುತ್ತೆ. ಅಂದರೆ ಮೂಮೆಂಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ನಿಶಕ್ತಿ ಬರುತ್ತೆ, ಅದಕ್ಕೆ ಸ್ಪರ್ಮ್ದು ಮೂವ್ ಆಗಲ್ಲ, ಆಮೇಲೆ ಅದರಿಂದ ರಿಸಲ್ಟ್ಸು ತುಂಬ ಕಡಿಮೆ ಬರುತ್ತೆ.